ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ನಗುವಿನ ನಂದನ 143. ಒಂದು ಪುಟ್ಟ ಹಳ್ಳಿಯಲ್ಲಿ ರವಿ ಮತ್ತು ಸುಮಾ ದಂಪತಿಗಳು ತಮ್ಮ ಇಬ್ಬರ ಮಕ್ಕಳಾದ ಖುಷಿ ಮತ್ತು ಅರ್ಜುನ್ ಜೊತೆಗೆ ವಾಸವಾಗಿದ್ದರು. ರವಿ ಒಬ್ಬ ಕಷ್ಟಪಟ್ಟು ದುಡಿಯುವ ರೈತ. ಸುಮಾ ಮನೆ ಕೆಲಸದ ಜೊತೆಗೆ ಮಕ್ಕಳನ್ನು ಅಕ್ಕರಿಂದ ನೋಡಿಕೊಳ್ಳುತ್ತಿದ್ದಳು. ಖುಷಿ ಅಪ್ಪನ ಮುದ್ದಿನ ಮಗಳು. ರವಿ ಹೊಲದಿಂದ ಮನೆಗೆ ಬಂದ ಕೂಡಲೇ ಖುಷಿ ಹೋಗಿ ಅಪ್ಪನನ್ನು ಅಪ್ಪಿಕೊಳ್ಳುತ್ತಾಳೆ. ಅಪ್ಪ ತಂದ ತಿಂಡಿಯನ್ನು ಹಂಚಿ ತಿನ್ನುವಾಗ ಅವಳ ಮುಖದಲ್ಲಿ ಹರಡುತ್ತಿದ್ದ ನಗು ರವಿ ಇಡೀ ದಿನದ ಆಯಾಸವನ್ನು ಮರೆಸುತ್ತಿತ್ತು. ಪ್ರತಿ ರಾತ್ರಿ ಅಪ್ಪ ಮಗಳಿಗಾಗಿ ಚಂದಮಾಮನ ಕತೆ ಹೇಳಿಯೇ ಮಲಗಿಸಬೇಕಾಗಿತ್ತು. ಇತ್ತ ಅರ್ಜುನ್ ಅಮ್ಮನ ನೆರಳು. ಸುಮಾ ಅಡಿಗೆ ಮಾಡುವಾಗ ಅರ್ಜುನ್ ಅವಳಿಗೆ ಸಣ್ಣ ಪುಟ್ಟ ಸಹಾಯ ಮಾಡುತ್ತಿದ್ದ. ಅಮ್ಮ, ನಾನು ದೊಡ್ಡವನಾದ ಮೇಲೆ ನಿನಗೆ ಹೂವಿನ ತೋಟ ಮಾಡಿಕೊಡುತ್ತೇನೆ ಎಂದು ಅವನು ಹೇಳುವಾಗ ಸುಮನ ಕಣ್ಣಿನಲ್ಲಿ ಹೆಮ್ಮೆಯಿಂದ ಕಣ್ಣೀರು ತುಂಬಿ ಬಂದಿತು. ಅಮ್ಮನ ಕೈತುತ್ತು ಎಂದರೆ ಅರ್ಜುನ್ಗೆ ಪಂಚಪ್ರಾಣ. ಅದು ಒಂದು ಭಾನುವಾರ. ಮಳೆ ಬರುತ್ತಿತ್ತು. ಇಡೀ ಕುಟುಂಬ ಅಂಗಳದಲ್ಲಿ ಕುಳಿತು ಬಿಸಿ ಬಿಸಿ ಬಜ್ಜಿಯನ್ನು ಸವಿಯುತ್ತಿದ್ದರು. ಖುಷಿ ಹೀಗೆ ಕೇಳಿದಳು, ಅಪ್ಪ, ನಿಮಗೆ ಈ ಪ್ರಪಂಚದಲ್ಲಿ ಯಾರು ಜಾಸ್ತಿ ಇಷ್ಟ? ರವಿ ಹೇಳಿದನು, ನನಗೆ ನೀವಿಬ್ಬರು ಎರಡು ಕಣ್ಣುಗಳಿದ್ದ ಹಾಗೆ. ನಿಮ್ಮ ಅಮ್ಮ ಈ ಮನೆಯ ಜೀವ. ಸುಮಾ ಹೀಗೆ ಹೇಳಿದಳು, ಹೌದು, ನಾವೆಲ್ಲ ಒಟ್ಟಾಗಿ ಇರುವುದೇ ನಮಗೆ ನಿಜವಾದ ಸಂಭ್ರಮ. ಅಲ್ಲಿ ಪ್ರೀತಿ ಇತ್ತು, ನಂಬಿಕೆ ಇತ್ತು ಮತ್ತು ಎಲ್ಲರಿಗೂ ಮಿಗಿಲಾದ ಸಣ್ಣ ವಿಷಯದಲ್ಲೂ ಸಂತೋಷ ಪಡುವ ದೊಡ್ಡ ಮನಸ್ಸಿತ್ತು. ಆ ಪುಟ್ಟ ಮನೆ ಪ್ರೀತಿಯ ಅರಮನೆಯಾಗಿತ್ತು.